ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಒಳ್ಳೆಯ ಸ್ಪೆಸಿಫಿಕೇಷನ್, ಫೀಚರ್ಸ್ ಮತ್ತು ಒಳ್ಳೆಯ ಲುಕ್ಸ್ ಹೊಂದಿರುವ ಹೀರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ವರ್ಷನ್ನ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಈ ವಿಡಿಯೋನು ಕೊನೆ ತನಕ ತಪ್ಪದೇ ನೋಡಿ, ಯಾಕಂದರೆ ಈ ಬೈಕ್ನಲ್ಲಿ ತುಂಬ ಒಳ್ಳೆಯ ಫೀಚರ್ಸ್, ಫಸ್ಟ್ ಇನ್ ಸೆಗ್ಮೆಂಟ್ ಫೀಚರ್ಸ್ ಮತ್ತು ಒಳ್ಳೆಯ ಸ್ಪೆಸಿಫಿಕೇಷನ್ಸ್ ಲುಕ್ಸ್ ಒಂದಿಗೆ ಬರುತ್ತದೆ. ಹಾಗೆ ಇದರ ಪ್ರೈಸ್ ಏನು ಅಂತ ಈ ವಿಡಿಯೋ ಕೊನೆಯದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಹೀರೋ ಸ್ಪ್ಲೆಂಡರ್ ಬೈಕ್ ತುಂಬ ವರ್ಷಗಳಿಂದ ಒಂದು ರಿಲಯಬಲ್ ಬೈಕ್ ಆಗಿದೆ. ಈ ಬೈಕ್ಸಲ್ಲಿ ಹೊಸ ಫೀಚರ್ಸ್ ಮತ್ತು ಅಪ್ಡೇಟ್ಸ್ಗಳೊಂದಿಗೆ ಆಗಾಗ ಈ ಬೈಕನ್ನು ರಿಲೀಸ್ ಮಾಡ್ತಾರೆ. ಅದೇ ರೀತಿ ಈಗ ಹೀರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಬೈಕ್ನಲ್ಲಿ ಒಂದು ಒಳ್ಳೆ ಫೀಚರ್ಸ್ ಒಂದಿಗೆ ಬಂದಿದೆ. ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಒಟ್ಟು 3 ವೇರಿಯಂಟ್ಗಳಲ್ಲಿ ಬರುತ್ತದೆ. ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಡ್ರಮ್ ಬ್ರೇಕ್, ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ 2.0, ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ ಡಿಸ್ಕ್ ಬ್ರೇಕಲ್ಲಿ ಬರುತ್ತದೆ. ಈ ಬೈಕ್ ಯಾವೆಲ್ಲ ಕಲರ್ಸಲ್ಲಿ ಬರುತ್ತದೆ ಅಂತ ನೋಡೋದಾದರೆ ನೋಬಲ್ ರೆಡ್, ಮ್ಯಾಟ್ ಗ್ರೇ, ಬ್ಲ್ಯಾಕ್ ಹೆವಿ ಗ್ರೇ, ಬ್ಲ್ಯಾಕ್ ವಿತ್ ಗ್ರೀನಿಶ್ ಯೆಲ್ಲೋ, ರೆಡ್ ಬ್ಲ್ಯಾಕ್, ಬ್ಲ್ಯಾಕ್ ಟೊರ್ನೆಡೋ ಗ್ರೇ, ಬ್ಲ್ಯಾಕ್ ಸ್ಪ್ರಿಂಗ್ ಬ್ಲೂ ಕಲರ್ಸಲ್ಲಿ ಬರುತ್ತದೆ. ಒಟ್ಟು 7 ಕಲರ್ ಆಪ್ಷನ್ಸ್ ಒಟ್ಟಿಗೆ ಬರುತ್ತದೆ. ಇನ್ನು ಈ ಬೈಕ್ನ ಸ್ಪೆಸಿಫಿಕೇಷನ್ ನೋಡೋದಾದರೆ ಇದರ ಡಿಸ್ಪ್ಲೇಸ್ಮೆಂಟ್ 97.2 cc ಆಗಿದ್ದು ಇದರ ಮ್ಯಾಕ್ಸಿಮಮ್ ಪವರ್ 7.9 bhp ಅಟ್ 8000 rpm ಆಗಿದೆ. ಇದರ ಮ್ಯಾಕ್ಸಿಮಮ್ ಟಾರ್ಕ್ 8.05 ನ್ಯೂಟನ್ ಮೀಟರ್. ಇದರ ಬ್ರೇಕಿಂಗ್ ಸಿಸ್ಟಮ್ IBS ಆಗಿದ್ದು ಇದು ಫ್ರಂಟ್ ಬ್ರೇಕಲ್ಲಿ ಡ್ರಮ್ ಮತ್ತು ಡಿಸ್ಕ್ ವೇರಿಯಂಟ್ಗಳಲ್ಲಿ ಬರುತ್ತದೆ. ಹಾಗೆ ಇದರ ಸಸ್ಪೆನ್ಷನ್ ನೋಡೋದಾದರೆ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸಾರ್ಬರ್ಸ್ ಆಗಿದ್ದು ರಿಯರ್ ಸಸ್ಪೆನ್ಷನ್ 5 ಸ್ಟೆಪ್ ಅಡ್ಜಸ್ಟಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸಾರ್ಬರ್ಗಳಲ್ಲಿ ಬರುತ್ತದೆ. ಹಾಗೆ ಇದರ ಕರ್ವ್ ವೇಟ್ 113.6 kg ಆಗಿದ್ದು ಇದರ ಸೀಟ್ ಹೈಟ್ 785 mm ಆಗಿದೆ. ಹಾಗೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ 165 mm. ಈ ಬೈಕ್ನ ಸ್ಟ್ಯಾಂಡರ್ಡ್ ವಾರಂಟಿ 5 ವರ್ಷಗಳಾಗಿವೆ. ಇನ್ನು ಇದರ ಲುಕ್ಸ್ ನೋಡೋದಾದರೆ ಫ್ರಂಟ್ನಲ್ಲಿ ಒಂದು ಸ್ಕ್ವೇರ್ ಸ್ಟ್ಯಾಂಡರ್ಡ್ ಸ್ಪ್ಲೆಂಡರ್ ಹೆಡ್ಲೈಟ್ ಒಂದಿಗೆ ಬರುತ್ತದೆ. ಹಾಗೆ ಅದರ ಮೇಲೆ ಒಂದು DRL ಲೈಟ್ಸ್ ಕೂಡ ಬರುತ್ತದೆ. ಇನ್ನು ಸೈಡ್ ಬಾಡಿಯ ಮೇಲೆ ಒಂದು ಒಳ್ಳೆಯ ಗ್ರಾಫಿಕ್ಸ್ ಕೂಡ ನೋಡಬಹುದು. ಹಾಗೆ ಹೀರೋ ಬ್ಯಾಡ್ಜಿಂಗ್ ಒಂದಿಗೆ ಬರುತ್ತದೆ. ಸೈಡ್ನಲ್ಲಿ ಹೀರೋ ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ನ ಬ್ಯಾಡ್ಜಿಂಗ್ ಕೂಡ ಬರುತ್ತದೆ. ಈ ಬೈಕ್ನಲ್ಲಿ ಎಕ್ಸೆನ್ಸ್ FI ಟೆಕ್ನಾಲಜಿ ಮತ್ತು i3s ಟೆಕ್ನಾಲಜಿಯೊಂದಿಗೆ ಬರುತ್ತದೆ. ಹಾಗೆ ಇದರ ಸೈಲೆನ್ಸರ್ ಮೇಲೆ ಒಂದು ಕ್ರೋಮ್ ಮಫ್ಲರ್ ಕವರ್ ಕೂಡ ಕೊಟ್ಟಿದ್ದಾರೆ. ಇದು ಬೈಕ್ಗೆ ಒಂದು ಒಳ್ಳೆಯ ಲುಕ್ಸನ್ನು ಕೊಡುತ್ತದೆ. ಈ ಬೈಕ್ನ ಫೀಚರ್ಸ್ಗಳನ್ನು ನೋಡೋದಾದರೆ ಇದರಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ಫುಲ್ಲಿ ಡಿಜಿಟಲ್ ಮೀಟರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬ್ಲೂಟೂತ್ ವಿತ್ ಕಾಲ್, SMS ಅಲರ್ಟ್ಸ್ಗೊಂದಿಗೆ ಬರುತ್ತದೆ. ಹಾಗೆ ಇದರಲ್ಲಿ ರಿಯಲ್ ಟೈಮ್ ಮೈಲೇಜ್ ಇಂಡಿಕೇಟರ್ ಕೂಡ ಬರುತ್ತದೆ. ಇದರ ಡಿಜಿಟಲ್ ಡಿಸ್ಪ್ಲೇ ಟೈಪ್ LCD ಆಗಿದ್ದು ಇದರಲ್ಲಿ ರಿಯಲ್ ಟೈಮ್ ಮೈಲೇಜ್ ಇಂಡಿಕೇಟರ್, ಸ್ಪೀಡೋಮೀಟರ್, ಓಡೋಮೀಟರ್, ಫ್ಯೂಲ್ ಗೇಜ್, ಟ್ರಿಪ್ ಮೀಟರ್, ಸ್ಟ್ಯಾಂಡ್ ಅಲಾರ್ಮ್, ಲೋ ಫ್ಯೂಲ್ ಇಂಡಿಕೇಟರ್, ಸರ್ವಿಸ್ ರಿಮೈಂಡರ್ ಇಂಡಿಕೇಟರ್, ಹಜಾರ್ಡ್ ವಾರ್ನಿಂಗ್ ಇಂಡಿಕೇಟರ್, ಹೈ ಬೀಮ್ ಇಂಡಿಕೇಟರ್, ಮಾಲ್ ಫಂಕ್ಷನ್ ಇಂಡಿಕೇಟರ್ ಇವೆಲ್ಲವೂ ಈ ಡಿಸ್ಪ್ಲೇಯಲ್ಲಿ ಫೀಚರ್ ಆಗುತ್ತದೆ. ಹಾಗೆ ಈ ಬೈಕ್ನಲ್ಲಿ USB ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತದೆ. ಇನ್ನು ಅದರ ಸೇಫ್ಟಿ ಮತ್ತು ಕನ್ವೀನಿಯನ್ಸ್ ಫೀಚರ್ಸ್ಗಳಾದ ಸ್ಟಾರ್ಟ್ ಟೈಪ್ ಸೆಲ್ಫ್ ಸ್ಟಾರ್ಟ್ ಆಗಿದ್ದು ಇದರಲ್ಲಿ ಕ್ವಿಲ್ ಸ್ವಿಚ್ ಬಟನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಸೈಲೆಂಟ್ ಸ್ಟಾರ್ಟ್ ಮತ್ತು ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಕೂಡ ಇದೆ. ಆಗಲೇ ಹೇಳಿದಾಗೆ ಇದರಲ್ಲಿ ಅಡಿಷನಲ್ ಫೀಚರ್ಸ್ ಆದ ಎಕ್ಸೆನ್ಸ್ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು i3s ಸೆನ್ಸಿಂಗ್ ಟೆಕ್ನಾಲಜಿಯೊಂದಿಗೆ ಬರುತ್ತದೆ. ಇನ್ನು ಈ ಬೈಕ್ನ ಮೈಲೇಜ್ ಒಂದು 70 km/ಲೀಟರ್ ಆಗಿದೆ. ಇದು ರೈಡಿಂಗ್ ಕಂಡೀಷನ್ ಮೇಲೆ ವೇರಿ ಆಗಬಹುದು. ಇನ್ನು ಈ ಬೈಕ್ನ ಪ್ರೈಸ್ ನೋಡೋದಾದರೆ ಡ್ರಮ್ ಬ್ರೇಕ್ನ ಎಕ್ಸ್ ಶೋರೂಮ್ ಪ್ರೈಸ್ 76,747 ರೂಪಾಯಿ ಆಗಿದ್ದು ಆನ್ ರೋಡ್ ಪ್ರೈಸ್ ಒಂದು 95,000 ರೂಪಾಯಿದಲ್ಲಿ ಬರ್ಬೋದು. ಇನ್ನು ಎಕ್ಸ್ಟೆಕ್ 2.0 ಇದರ ಎಕ್ಸ್ ಶೋರೂಮ್ 79,782 ರೂಪಾಯಿ ಆಗಿದ್ದು ಇದು ಆನ್ ರೋಡ್ ಪ್ರೈಸ್ 98,000 ರೂಪಾಯಿಗಳಾಗಿದೆ. ಇನ್ನು ಡಿಸ್ಕ್ ವೇರಿಯಂಟ್ನ ಎಕ್ಸ್ ಶೋರೂಮ್ ಪ್ರೈಸ್ 79,789 ರೂಪಾಯಿ ಆಗಿದ್ದು ಆನ್ ರೋಡ್ ಪ್ರೈಸ್ 98,600 ರೂಪಾಯಿ ಅಷ್ಟು ಬರ್ಬೋದು. ಆನ್ ರೋಡ್ ಪ್ರೈಸ್ ಸಿಟಿ ಮೇಲೆ ವೇರಿ ಆಗ್ಬೋದು. ನಿಮ್ಮ ಊರಲ್ಲಿ ಈ ಬೈಕ್ನ ಪ್ರೈಸ್ ಏನಿದೆ ಅಂತ ತಿಳಿದುಕೊಳ್ಳಲು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.